ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ಕರ್ಣ ಸೀರಿಯಲ್ ಎಲ್ರಿಗೂ ಸಹ ಗೊತ್ತಿರೋ ರೀತಿ ತುಂಬಾ ಟ್ರೆಂಡಿಂಗ್ನಲ್ಲಿ ಇರುವಂಥದ್ದು. ಕರ್ನಾಟಕದ ಮೂಲೆ ಮೂಲೆಯಲ್ಲಿಯೂ ಸಹ ತಲುಪಿ ನಂಬರ್ 1 ಸ್ಥಾನವನ್ನು ಶುರು ಆದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಸಹ ತನ್ನದೇ ಆದಂತಹ ಛಾಪನ್ನು ಪ್ರತಿದಿನವೂ ಸಹ ಮೂಡಿಸಿಕೊಂಡು ಬರುತ್ತಾ ಇಲ್ಲಿಗೂ ಸಹ ಕರ್ಣ ನಿತ್ಯ ಇಬ್ಬರ ನಡುವೆ ಈ ಕರ್ಣನ ಸಿಚುವೇಶನ್ ಹೇಗಿರುತ್ತೆ, ಇಬ್ಬರ ಅಕ್ಕ ತಂಗಿಯರ ಇಬ್ಬರ ಮದುವೆ ವಿಚಾರದಲ್ಲಿ ಬರುವಂತಹ ಏನು ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಇರುತ್ತೆ, ಎಲ್ಲವೂ ಸಹ ಹೇಗೆ ಕರ್ಣ ಅನ್ನುವಂತಹ ಒಂದು ಪಾತ್ರಧಾರಿ ಎಲ್ಲವನ್ನು ಸಹ ನಿಭಾಯಿಸ್ತಾನೆ ಅನ್ನುವಂಥದ್ದು ಎಲ್ಲರಿಗೂ ಸಹ ತಿಳಿದೇ ಇದೆ. ಇದ್ದಕ್ಕಿದ್ದ ಹಾಗೆ ನಿತ್ಯ ಪಾತ್ರವನ್ನು ಏನು ನಮ್ರತಾ ಗೌಡ ಅವರು ಅಂದಿನಿಂದ ಇಲ್ಲಿಯವರೆಗೂ ಸಹ ಮಾಡ್ಕೊಂಡು ಬಂದಿದ್ರು, ಕ್ವಿಟ್ ಮಾಡಿಬಿಟ್ರಾ ಹಾಗೆ ಹೀಗೆ ಎನ್ನುವಂತಹ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲೇ ಹರಿದಾಡ್ತಾ ಇವೆ. ಹಲವಾರು ಜನರು ಹೇಳ್ತಿದ್ದಾರೆ ಕರ್ಣ ಸೀರಿಯಲ್ನ ನಿತ್ಯ ಪಾತ್ರದಿಂದ ಅಷ್ಟೊಂದು ಮನ್ನಣೆ ಸಿಗ್ತಾ ಇಲ್ಲ, ಅಷ್ಟೊಂದು ಪಾತ್ರಕ್ಕೆ ಬೇಕಾದಂತಹ ಏನು ವಿಚಾರ ಇದೆ, ಏನು ಒಂದು ಪ್ರೀತಿ ಇದೆ ಅದು ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ ನಮ್ರತಾ ಗೌಡ ಅವರು ಧಾರಾವಾಹಿಯನ್ನು ಬಿಟ್ಬಿಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಏನಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಹಲವಾರು ಜನರು ಇದು ನಿಜಾನಾ ಸುಳ್ಳ ಏನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದರೆ ನಮ್ರತಾ ಗೌಡ ಅವರು ಇದು ಯಾವುದಕ್ಕೂ ಸಹ ಅವರು ಉತ್ತರವನ್ನು ನೀಡಿಲ್ಲ. ಕರ್ಣ ಸೀರಿಯಲ್ನಲ್ಲಿ ಅವರು ಯಾವುದೇ ಊಹಾಪೋಹಗಳಿಗೆ ಅವರು ಎಡೆ ಮಾಡಿಕೊಡದೆ ತನ್ನದೇ ಆದಂತಹ ಶೈಲಿಯಲ್ಲಿ ತನ್ನದೇ ಆದಂತಹ ಈ ಪಾತ್ರವನ್ನು ಅಚ್ಚುಕಟ್ಟಾಗಿ ಪ್ರತಿದಿನವೂ ಸಹ ನಿಭಾಯಿಸ್ಕೊಳ್ತಾ ಬರ್ತಾ ಇದ್ದಾರೆ. ಪ್ರತಿದಿನವೂ ಸಹ ಈ ಪಾತ್ರಕ್ಕೆ ಜೀವವನ್ನು ತುಂಬ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಸೀರಿಯಲನ್ನು ಅವರು ಬಿಡ್ತಾ ಇಲ್ಲ. ಯಾಕೆ ಅಂದರೆ ಸೀರಿಯಲ್ ಏನಾದರೂ ಅವರು ಬಿಟ್ಟಿದ್ದರೆ ಅವರು ಅಧಿಕೃತವಾಗಿ ಘೋಷಣೆಯನ್ನು ಕೊಡ್ತಾ ಇದ್ರು. ಆದ್ದರಿಂದ ಅವರು ಸೀರಿಯಲನ್ನು ಕ್ವಿಟ್ ಮಾಡದೆ ತನ್ನ ಪಾತ್ರವನ್ನು ಮುಂದುವರಿಸ್ಕೊಂಡು ಹೋಗಿ ಧಾರಾವಾಹಿಯು ನಂಬರ್ 1 ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ಇವರ ಪಾತ್ರವೂ ಸಹ ಅತಿ ಮುಖ್ಯವಾಗಿ ಎಲ್ರಿಗೂ ಸಹ ಕಂಡುಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.